ಹಾಯ್ ಹಲೋ ನಮಸ್ತೆ. ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೋರ್ಸ್, ಟೈಪ್ಸ್ ಆಫ್ ಫೋರ್ಸ್, ಇನರ್ಷಿಯಾ, ಟೈಪ್ಸ್ ಆಫ್ ಇನರ್ಷಿಯಾ, ಲಿನಿಯರ್ ಮೊಮೆಂಟಮ್ ಹಾಗೂ ಇಂಪಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಹಾಗಾದ್ರೆ ಫೋರ್ಸ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ವಾಟ್ ಗವರ್ನ್ಸ್ ದ ಮೋಷನ್ ಆಫ್ ದಿ ಬಾಡೀಸ್. ಸೊ ಬಾಡಿ ಮೋಷನ್ ಆಗ್ಬೇಕಂದ್ರೆ ನಮಗೆ ಏನ್ ಆಗ್ಬೇಕು? ಸೊ ನೋಡಿ, ಯಾವುದೋ ಒಂದು ವಸ್ತು ಇದೆ, ಪೊಸಿಷನ್ ಎ ನಲ್ಲಿದೆ. ಇದು ಎ ಪೊಸಿಷನ್ ದಿಂದ ಬಿ ಪೊಸಿಷನ್ಗೆ ಹೋಗ್ತಾ ಇದೆ ಅಂದ್ರೆ ಇದು ಮೋಷನ್ ಆಗ್ತಾ ಇದೆ. ಸೊ ಈ ವಸ್ತು ಎ ಪೊಸಿಷನ್ ದಿಂದ ಬಿ ಪೊಸಿಷನ್ಗೆ ಹೋಗಬೇಕು ಅಥವಾ ಮೋಷನ್ ಆಗಬೇಕು ಅಂದ್ರೆ ಯಾವ ಫ್ಯಾಕ್ಟರ್ ಗವರ್ನ್ ಮಾಡುತ್ತೆ, ಯಾವ ಫ್ಯಾಕ್ಟರ್ ನಮಗೆ ಬೇಕಾಗುತ್ತೆ? ಸೊ ಆನ್ಸರ್ ಈಸ್ ಸಿಂಪಲ್, ಫೋರ್ಸ್. ಹೌದಲ್ವಾ? ಸೊ ಈ ವಸ್ತು ಎ ಪೊಸಿಷನ್ ನಲ್ಲಿದೆ, ಇದಕ್ಕೆ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಈ ವಸ್ತು ಏನಾಗುತ್ತೆ, ಎ ಪೊಸಿಷನ್ ದಿಂದ ಬಿ ಪೊಸಿಷನ್ಗೆ ಟ್ರಾವೆಲ್ ಆಗುತ್ತೆ. ಸೇಮ್ ವೇ ನೋಡಿ, ಒಂದು ಎಕ್ಸಾಂಪಲ್ ತಗೊಂಡು, ಇಲ್ಲಿ ಯಾವುದೋ ಒಂದು ಫುಟ್ಬಾಲ್ ಇದೆ, ಒಬ್ಬ ಪರ್ಸನ್ ಇದ್ದಾನೆ. ಈ ಫುಟ್ಬಾಲ್ ಮೂವ್ ಆಗ್ಬೇಕಂದ್ರೆ ಈ ಪರ್ಸನ್ ಏನ್ ಮಾಡಬೇಕು, ಅದನ್ನ ಕಿಕ್ ಮಾಡಬೇಕು. ಇವ ಕಿಕ್ ಮಾಡಿದ್ರೆ ಏನಾಗುತ್ತೆ, ಆ ಫುಟ್ಬಾಲ್ ಮೂವ್ ಆಗುತ್ತೆ. ಸೇಮ್ ವೇ ಒಂದು ಟ್ರೀ ಇದೆ, ಟ್ರೀನಲ್ಲಿರುವಂತಹ ಎಲೆಗಳು ಅಲಗಾಡ್ಬೇಕಂದ್ರೆ ನಮ್ಗೆ ಏನ್ ಮಾಡಬೇಕು? ಸೊ ಇದ್ರ ಮೇಲೆ ಏನಾಗಬೇಕು, ಗಾಳಿ ಬೀಸ್ಬೇಕು. ಗಾಳಿ ಬೀಸ್ತಾ ಇದೆ ಅಂದ್ರೆ ಇದರ ಮೇಲೆ ಏನ್ ಮಾಡ್ತಾ ಇದೆ, ಫೋರ್ಸ್ ಆಗ್ತಾ ಇದೆ. ಸೊ ಫೋರ್ಸ್ ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ, ಆ ಎಲೆಗಳು ಮೂವ್ ಆಗ್ತಾ ಇದಾವೆ. ಸೇಮ್ ವೇ ನೀರಿದೆ, ನೀರಿನ ಮೇಲೆ ಬೋಟ್ ಹೋಗ್ತಾ ಇದೆ. ಸೊ ಈ ಬೋಟ್ ಮೂವ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಇದಕ್ಕೆ ಹುಟ್ಟು ಹಾಕ್ಬೇಕು. ನಾವು ಇದನ್ನ ಹಿಂದೆ ತಳ್ಳಿದ್ರೆ ಬೋಟ್ ಏನಾಗುತ್ತೆ, ಮುಂದೆ ಹೋಗುತ್ತೆ. ಸೊ ಹಾಗಾದ್ರೆ ಯಾವುದೋ ಒಂದು ವಸ್ತು ಮೋಷನ್ ಆಗಬೇಕು ಅಥವಾ ಮೂವ್ ಆಗಬೇಕು, ಚಲನೆ ಆಗ್ಬೇಕಂದ್ರೆ ನಾವು ಏನ್ ಮಾಡಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಫೋರ್ಸ್ ಅಥವಾ ಯಾವುದೋ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ಅಪ್ಲೈ ಮಾಡಬೇಕು. ಆ ಎಕ್ಸ್ಟರ್ನಲ್ ಏಜೆಂಟ್ಗೆ ನಾವೇನಂತೀವಿ, ಫೋರ್ಸ್ ಅಂತೀವಿ. ಸೊ ಹಾಗಾದ್ರೆ ಫೋರ್ಸ್ ಅಂದ್ರೆ ಏನು? ಯಾವುದೋ ಒಂದು ವಸ್ತುನ ತಗೋಣ, ಇದು ಎ ಅನ್ನೋ ಪೊಸಿಷನ್ ನಲ್ಲಿದೆ ಅಥವಾ ಸ್ಟೇಟ್ ಆಫ್ ರೆಸ್ಟ್ ನಲ್ಲಿದೆ. ಈ ರೆಸ್ಟ್ ನಲ್ಲಿರುವಂತಹ ವಸ್ತುನ ನಾವು ಏನ್ ಮಾಡೋಣ, ಮೂವ್ ಆಗೋ ತರ ಮಾಡೋಣ. ಸೊ ಈ ವಸ್ತು ಮೂವ್ ಆಗಬೇಕು, ಮೂವ್ ಆಗಿ ಪೊಸಿಷನ್ ಬಿ ಗೆ ಹೋಗ್ಬೇಕಂದ್ರೆ ನಾವು ಯಾವುದೇ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ಅಪ್ಲೈ ಮಾಡಬೇಕು. ಸೊ ಆ ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಸ್ಟೇಟ್ ಆಫ್ ರೆಸ್ಟ್ ಇಂದ ಸ್ಟೇಟ್ ಆಫ್ ಮೋಷನ್ ಗೆ ಟರ್ನ್ ಆಗುತ್ತೆ. ಸೊ ಈ ಎಕ್ಸ್ಟರ್ನಲ್ ಏಜೆಂಟಿಗೆ ನಾವೇನಂತೀವಿ, ಫೋರ್ಸ್ ಅಂತೀವಿ. ಹಾಗಾದ್ರೆ ಫೋರ್ಸ್ ಅಂದ್ರೆ ಏನು? ಫೋರ್ಸ್ ಇಸ್ ದಟ್ ಎಕ್ಸ್ಟರ್ನಲ್ ಏಜೆಂಟ್ ವಿಚ್ ಚೇಂಜಸ್ ಆರ್ ಟೆನ್ಸ್ ಟು ಚೇಂಜ್ ದಿ ಸ್ಟೇಟ್ ಆಫ್ ರೆಸ್ಟ್ ಟು ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್. ಸ್ಟೇಟ್ ಆಫ್ ರೆಸ್ಟ್ ದಿಂದ ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ಗೆ ಚೇಂಜ್ ಮಾಡುವಂತ ಎಕ್ಸ್ಟರ್ನಲ್ ಏಜೆಂಟಿಗೆ ನಾವೇನಂತೀವಿ, ಫೋರ್ಸ್ ಅಂತೀವಿ. ಸೇಮ್ ವೇ ಈ ವಸ್ತು ಮೋಷನ್ ನಲ್ಲಿದೆ, ಈ ಮೋಷನ್ ನಲ್ಲಿರುವಂತಹ ವಸ್ತು ಸ್ಟೇಟ್ ಆಫ್ ರೆಸ್ಟ್ ಗೆ ಬರಬೇಕು. ಸಿ ಪೊಸಿಷನ್ ಗೆ ಬಂದು ಅದೇನಾಗಬೇಕು, ರೆಸ್ಟ್ ಸ್ಟೇಟ್ ಗೆ ಹೋಗ್ಬೇಕಂದ್ರೆ ನಾವು ಏನ್ ಮಾಡಬೇಕು, ಅಗೇನ್ ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್. ಸೊ ಅಥವಾ ವಿ ಹ್ಯಾವ್ ಟು ಅಪ್ಲೈ ಸಮ್ ಎಕ್ಸ್ಟರ್ನಲ್ ಏಜೆಂಟ್. ಸೊ ನಾವು ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ಅಪ್ಲೈ ಮಾಡಿದಾಗ ಅದು ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ದಿಂದ ಸ್ಟೇಟ್ ಆಫ್ ರೆಸ್ಟ್ ಗೆ ಟರ್ನ್ ಆಗುತ್ತೆ. ಸೊ ಹಾಗಾದ್ರೆ ಫೋರ್ಸ್ ಅಂದ್ರೆ ಏನು? ಸೊ ಫೋರ್ಸ್ ಇಸ್ ದಟ್ ಎಕ್ಸ್ಟರ್ನಲ್ ಏಜೆಂಟ್ ವಿಚ್ ಚೇಂಜಸ್ ಆರ್ ಟೆಂಡ್ಸ್ ಟು ಚೇಂಜ್ ದಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ಆಫ್ ಎ ಬಾಡಿ ಇನ್ ಸ್ಟ್ರೇಟ್ ಲೈನ್. ಸೊ ರೆಸ್ಟ್ ದಿಂದ ಯೂನಿಫಾರ್ಮ್ ಮೋಷನ್ ಗೆ ಅಥವಾ ಯೂನಿಫಾರ್ಮ್ ಮೋಷನ್ ದಿಂದ ರೆಸ್ಟ್ ಗೆ ಚೇಂಜ್ ಮಾಡುವಂತ ಎಕ್ಸ್ಟರ್ನಲ್ ಏಜೆಂಟ್ ಗೆ ನಾವೇನಂತೀವಿ, ಫೋರ್ಸ್ ಅಂತೀವಿ. ಸೊ ಹಾಗಾದ್ರೆ ಫೋರ್ಸ್ ನ ಯೂನಿಟ್ ಏನು? ಫೋರ್ಸ್ ನ ಯೂನಿಟ್ ನ್ಯೂಟನ್. ನ್ಯೂಟನ್ ನ ಇನ್ನೊಂದು ವರ್ಡ್ ಅಲ್ಲಿ ನಾವೇನ್ ಬರೆಯಬಹುದು, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಏನಾಗುತ್ತೆ, ಎಸ್ ಐ ಸಿಸ್ಟಮ್ ಆಗುತ್ತೆ. ಹಾಗಾದ್ರೆ CGS ಸಿಸ್ಟಮ್ ಅಲ್ಲಿ ಏನಾಗುತ್ತೆ, CGS ಸಿಸ್ಟಮ್ ಅಲ್ಲಿ ಯೂನಿಟ್ ಡೈನ್ ಆಗುತ್ತೆ. ಸೊ ಹಾಗಾದ್ರೆ 1 ಡೈನ್ ಈಕ್ವಲ್ಸ್ ಟು 10⁻⁻5 ನ್ಯೂಟನ್. ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್? ಹಾಗಾದ್ರೆ ಫೋರ್ಸ್ ನ ಡೈಮೆನ್ಷನಲ್ ಫಾರ್ಮುಲಾ ಏನು? ಸೊ ನೋಡಿ, ಕೆಜಿ ಅಂದ್ರೆ ಮಾಸ್ ಒಂದಿದೆ, ಮೀಟರ್ ಲೆಂತ್ ಒಂದಿದೆ, ಟೈಮ್ -2 ಇದೆ. ಸೊ m1 L1 T⁻⁻1 is the dimensional formula of force. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಫೋರ್ಸ್. ಸೊ ಫೋರ್ಸ್ ಅನ್ನ ಏನಂತ ಕ್ಲಾಸಿಫೈ ಮಾಡ್ತಾರೆ? ಫೋರ್ಸ್ ಅನ್ನ ಎರಡು ಟೈಪ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಒಂದು ಕಾಂಟ್ಯಾಕ್ಟ್ ಫೋರ್ಸಸ್, ಇನ್ನೊಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಹಾಗಾದ್ರೆ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು? ಫೋರ್ಸಸ್ ವಿಚ್ ಕಮ್ಸ್ ಇನ್ ಟು ಪ್ಲೇ ಡ್ಯೂ ಟು ಆಕ್ಚುಯಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಬಾಡೀಸ್. ಯಾವುದೋ ಎರಡು ವಸ್ತು ಇದಾವೆ, ಆ ವಸ್ತುವಿನ ಮಧ್ಯೆ ಕಾಂಟ್ಯಾಕ್ಟ್ ಬಂದಾಗ ಮಾತ್ರ ಈ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಥವಾ ಅದು ಕಮ್ಸ್ ಇನ್ ಟು ಪ್ಲೇ ಮಾಡುತ್ತೆ. ಆ ತರ ಇರುವಂತಹ ಫೋರ್ಸಿಗೆ ನಾವೇನಂತೀವಿ, ಕಾಂಟ್ಯಾಕ್ಟ್ ಫೋರ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಇದ್ದಾನೆ, ಇಲ್ಲಿ ಒಂದು ವಸ್ತು ಇದೆ, ಆ ವಸ್ತುನ ಅವನು ಏನ್ ಮಾಡ್ತಾ ಇದ್ದಾನೆ, ಪುಷ್ ಮಾಡ್ತಾ ಇದ್ದಾನೆ. ಅವನು ಪುಷ್ ಮಾಡ್ಬೇಕಂದ್ರೆ ಆ ವ್ಯಕ್ತಿ ಮತ್ತು ಆ ವಸ್ತುವಿನ ನಡುವೆ ಕಾಂಟ್ಯಾಕ್ಟ್ ಬಂದಾಗ ಮಾತ್ರ ಆ ವಸ್ತು ಏನಾಗುತ್ತೆ, ಮೂವ್ ಆಗುತ್ತೆ. ಇಲ್ಲ ಅಂದ್ರೆ ಅದೇನಾಗಲ್ಲ, ಮೂವ್ ಆಗಲ್ಲ. ಸೊ ಈ ಪುಷ್ ಅನ್ನೋ ಒಂದು ಫೋರ್ಸ್
ಆಕ್ಟ್ ಆಗಬೇಕು ಅಥವಾ ಕಮ್ಸ್ ಇನ್ ಟು ಪ್ಲೇ ಆಗಬೇಕಂದ್ರೆ ಆ ವಸ್ತು ಮತ್ತು ಆ ವ್ಯಕ್ತಿಯ ಮಧ್ಯೆ ಏನಾಗಬೇಕು, ಕಾಂಟ್ಯಾಕ್ಟ್ ಆಗಬೇಕು. ಸೇಮ್ ವೇ ಅದೇ ಪರ್ಸನ್ ಆ ವಸ್ತುನ ತನ್ನ ಹತ್ರ ಪುಲ್ ಮಾಡ್ತಾ ಇದ್ದಾನೆ ಅಥವಾ ಜಗ್ತಾ ಇದ್ದಾನೆ. ಸೊ ಜಗ್ಬೇಕು ಅಂದ್ರೆ ಏನಾಗಬೇಕು, ಆ ವ್ಯಕ್ತಿ ಹಾಗೂ ಆ ವಸ್ತುವಿನ ಮಧ್ಯೆ ಕಾಂಟ್ಯಾಕ್ಟ್ ಬಂದ್ರೆ ಮಾತ್ರ ಏನಾಗುತ್ತೆ, ಅದನ್ನ ಅವನು ಎಳೆಯಕ್ಕಾಗತ್ತೆ, ಇಲ್ಲ ಅಂದ್ರೆ ಏನಾಗಲ್ಲ, ಎಳೆಯೋದಿಕ್ಕೆ ಆಗೋದಿಲ್ಲ. ಲಾಸ್ಟ್ಲಿ ಸೇಮ್ ವೇ ಎರಡು ವಸ್ತುಗಳಿದಾವೆ, ಆ ವಸ್ತು ಏನ್ ಮಾಡ್ತವೆ, ಒಂದು ವಸ್ತುವಿನ ಸರ್ಫೇಸ್ ಮೇಲೆ ಇನ್ನೊಂದು ವಸ್ತು ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಅವೆರಡರ ಮಧ್ಯೆ ಇರುವಂತಹ ರಿಲೇಟಿವ್ ಮೋಷನ್ ದಿಂದ ಆ ಎರಡು ಸರ್ಫೇಸ್ ಗಳ ಮಧ್ಯೆ ಏನ್ ಬರುತ್ತೆ, ಫ್ರಿಕ್ಷನ್ ಬರುತ್ತೆ. ಸೊ ಫ್ರಿಕ್ಷನ್ ಅಂದ್ರೆ ದ ರೆಸಿಸ್ಟೆನ್ಸ್ ಟು ಮೋಷನ್. ಅವೆರಡು ವಸ್ತುಗಳ ನಡುವೆ ಇರುವ ರಿಲೇಟಿವ್ ಮೋಷನ್ ಗೆ ಬರುವಂತಹ ರೆಸಿಸ್ಟೆನ್ಸ್ ಗೆ ನಾವೇನಂತೀವಿ, ಫ್ರಿಕ್ಷನ್ ಅಂತೀವಿ. ಸೊ ಈ ಫ್ರಿಕ್ಷನಲ್ ಫೋರ್ಸ್ ಬರಲೇಬೇಕು ಅಂದ್ರೆ ಅವೆರಡು ವಸ್ತುಗಳ ಮಧ್ಯೆ ಏನಿರಬೇಕು, ಕಾಂಟ್ಯಾಕ್ಟ್ ಇರಬೇಕು. ಇಫ್ ಇನ್ ಕೇಸ್ ಅವೆರಡು ವಸ್ತುಗಳ ಮಧ್ಯೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಂದ್ರೆ ನಮಗೇನಾಗಲ್ಲ, ಫ್ರಿಕ್ಷನಲ್ ಫೋರ್ಸ್ ಬರಲ್ಲ. ಸೊ ಎಕ್ಸಾಂಪಲ್ಸ್ ಏನೇನಾಗುತ್ತೆ, ಪುಷ್ ಆಗಿರ್ಬೋದು, ಪುಲ್ ಆಗಿರ್ಬೋದು, ಮತ್ತೆ ಇನ್ನೊಂದು ಯಾವುದು, ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು. Okay. Second type is non-contact force. So forces which comes into play without any physical contact between the bodies under consideration. ಯಾವುದೇ ಎರಡು ವಸ್ತು ಇದಾವೆ, ಅವೆರಡು ವಸ್ತುವಿನ ನಡುವೆ ಯಾವುದೇ ಫಿಸಿಕಲ್ ಕಾಂಟ್ಯಾಕ್ಟ್ ಇರಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಆ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಆ ತರ ಇರುವಂತಹ ಫೋರ್ಸಸ್ಗೆ ನಾವೇನಂತೀವಿ, ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಹೇಗಾಗುತ್ತೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಭೂಮಿ ಮೇಲೆ ನಿಂತಿದ್ದಾನೆ ಅಂದ್ರೆ ಅವನ ಮೇಲೆ ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಅವನು ಜಂಪ್ ಮಾಡಿದ್ರು ಕೂಡ ಏನಾಗುತ್ತೆ, ಅವನ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಆ ಭೂಮಿ ಹಾಗೂ ಆ ಮನುಷ್ಯನ ಮೇಲೆ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಫೋರ್ಸ್ ಆಕ್ಟ್ ಆಗುತ್ತೆ. ಈ ತರ ಇರುವಂತಹ ಫೋರ್ಸ್ಗೆ ನಾವೇನಂತೀವಿ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತೀವಿ. ಸೇಮ್ ವೇ ಎಲೆಕ್ಟ್ರಿಕಲ್ ಫೋರ್ಸ್ ಅಂದ್ರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಚಾರ್ಜಸ್. ಇವೆರಡರ ಮಧ್ಯೆ ಇರುವಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಅಥವಾ ಫೋರ್ಸ್ ಆಫ್ ರಿಪಲ್ಷನ್ ಆಗಿರ್ಬೋದು. ನೆಕ್ಸ್ಟ್ ವೇ ಮ್ಯಾಗ್ನೆಟಿಕ್ ಫೋರ್ಸಸ್. ಸೊ ಯಾವುದೇ ಎರಡು ಮ್ಯಾಗ್ನೆಟ್ ಇದಾವೆ, ಅವೆರಡು ಮ್ಯಾಗ್ನೆಟ್ ಸೇಮ್ ಪೋಲ್ ಆದ್ರೆ ಏನಾಗುತ್ತೆ, ರಿಪೆಲ್ ಆಗುತ್ತೆ, ಅಥವಾ ಅಪೋಸಿಟ್ ಪೋಲ್ಸ್ ಆದ್ರೆ ಏನಾಗುತ್ತೆ, ಎರಡು ಅಟ್ರಾಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನರ್ಷಿಯಾ ಅಂದ್ರೆ ಏನು? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವುದೋ ಒಂದು ವಸ್ತು ಇದೆ, ಈ ವಸ್ತು ಏನಿದೆ, ರೆಸ್ಟ್ ಪೊಸಿಷನ್ ಅಲ್ಲಿದೆ ಅಥವಾ ರೆಸ್ಟ್ ಸ್ಟೇಟ್ ನಲ್ಲಿದೆ. ಈ ವಸ್ತು ತನ್ನಷ್ಟಕ್ಕೆ ತಾನೇ ರೆಸ್ಟ್ ದಿಂದ ಏನಾಗಲ್ಲ, ಮೋಷನ್ಗೆ ಕನ್ವರ್ಟ್ ಆಗಲ್ಲ. ಸೊ ಈ ವಸ್ತು ರೆಸ್ಟ್ ದಿಂದ ಮೋಷನ್ಗೆ ಕನ್ವರ್ಟ್ ಆಗಬೇಕಂದ್ರೆ ನಾವೇನ್ ಮಾಡಬೇಕು, ಇದಕ್ಕೆ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಸೇಮ್ ವೇ ಈ ಮೋಷನ್ ನಲ್ಲಿರುವಂತಹ ವಸ್ತು ಸ್ಟೇಟ್ ಆಫ್ ರೆಸ್ಟ್ಗೆ ಬರಬೇಕಂದ್ರೆ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್. ಸೊ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಮಾತ್ರ ಆ ವಸ್ತು ಏನಾಗುತ್ತೆ, ರೆಸ್ಟ್ ಪೊಸಿಷನ್ಗೆ ಬರುತ್ತೆ. ಸೊ ಹಾಗಾದ್ರೆ ಯಾವುದೇ ಒಂದು ವಸ್ತು ರೆಸ್ಟ್ ಪೊಸಿಷನ್ ದಿಂದ ಮೋಷನ್ ಸ್ಟೇಟ್ಗೆ ಹೋಗಬೇಕು ಅಥವಾ ಮೋಷನ್ ಸ್ಟೇಟ್ ದಿಂದ ರೆಸ್ಟ್ ಸ್ಟೇಟ್ಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್ ಆರ್ ವಿ ಹ್ಯಾವ್ ಟು ಅಪ್ಲೈ ಸಮ್ ಎಕ್ಸ್ಟರ್ನಲ್ ಏಜೆಂಟ್. ಸೊ ಇನರ್ಷಿಯಾ ಅಂದ್ರೆ ಯಾವುದೇ ಒಂದು ವಸ್ತು ತನ್ನ ಸ್ಟೇಟ್ ಆಫ್ ರೆಸ್ಟ್ ಆಗಿರ್ಬೋದು, ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ಅನ್ನ ತನ್ನಷ್ಟಕ್ಕೆ ತಾನೇ ಏನ್ ಮಾಡಲ್ಲ, ಚೇಂಜ್ ಮಾಡಲ್ಲ. ಸೊ ಇನರ್ಷಿಯಾ ಅಂದ್ರೆ ದ ಪ್ರಾಪರ್ಟಿ ಆಫ್ an object by virtue of which it cannot change its state of rest or of uniform motion along a straight line its own. ಹೌದಲ್ವಾ? ಸೊ ತನ್ನಷ್ಟಕ್ಕೆ ತಾನೇ ಅದರ ಸ್ಟೇಟ್ ಆಫ್ ರೆಸ್ಟ್ ಆಗಿರ್ಬೋದು, ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ಅನ್ನ ಏನ್ ಮಾಡಲ್ಲ, ಅದು ಚೇಂಜ್ ಮಾಡಲ್ಲ. ಸೊ ಅದು ಚೇಂಜ್ ಮಾಡಬೇಕಂದ್ರೆ ನಾವೇನ್ ಮಾಡಬೇಕು, ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ಅಪ್ಲೈ ಮಾಡಬೇಕು. ಆ ಎಕ್ಸ್ಟರ್ನಲ್ ಏಜೆಂಟಿಗೆ ನಾವೇನಂತೀವಿ, ಫೋರ್ಸ್ ಅಂತೀವಿ. ಸೊ ಹಾಗಾದ್ರೆ ಇನರ್ಷಿಯಾದಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಸೊ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್. ಸೊ ಫಸ್ಟ್ ಒನ್ ಯಾವುದು, ಇನರ್ಷಿಯಾ ಆಫ್ ರೆಸ್ಟ್. ಸೊ ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರೆ ಆ ವಸ್ತು ತನ್ನಷ್ಟಕ್ಕೆ ತಾನೇ ದ ಸ್ಟೇಟ್ ಆಫ್ ರೆಸ್ಟ್ ದಿಂದ ಸ್ಟೇಟ್ ಆಫ್ ಮೋಷನ್ಗೆ ಚೇಂಜ್ ಮಾಡ್ಕೋದಿಲ್ಲ. ಏನ್ ಮಾಡ್ಕೋದಿಲ್ಲ, ಸ್ಟೇಟ್ ಆಫ್ ರೆಸ್ಟ್ ದಿಂದ ಸ್ಟೇಟ್ ಆಫ್ ಮೋಷನ್ಗೆ ಚೇಂಜ್ ಆಗೋದಿಲ್ಲ. ಹಾಗಾದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರೆ ದ ಪ್ರಾಪರ್ಟಿ ಆಫ್ an object by virtue of which it cannot changes its state of rest along a straight line its own. ಓಕೆ, ಎಕ್ಸಾಂಪಲ್ಸ್ ನೋಡ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಮನೆಯಲ್ಲಿ ನಾವೇನ್ ಮಾಡಿರ್ತೀವಿ, ಬೆಡ್ ಇರ್ತವೆ, ಗಾದಿ ಅಂತೀವಿ, ಹಾಸಿಗೆ ಇರುತ್ತೆ. ಸೊ ಹಾಸಿಗೆನ ನಾವೇನ್ ಮಾಡ್ತೀವಿ, ಬೇಸಿಗೆ ಟೈಮ್ನಲ್ಲಿ ಅದನ್ನ ಬಿಸಿಲಿಗೆ ಒಣಗಿ ಹಾಕಿ ನಾವೇನ್ ಮಾಡ್ತೀವಿ, ಒಂದು ಕಟ್ಟಿಗೆ ತಗೊಂಡು ಅದನ್ನ ಏನ್ ಮಾಡ್ತೀವಿ, ಬಡಿತೀವಿ. ಸೊ ಬಡದಾಗ ಏನಾಗುತ್ತೆ, ಅದರಲ್ಲಿ ಇರುವಂತಹ ಧೂಳು ಏನಾಗುತ್ತೆ, ಎದ್ದು ಹೊರಗೆ ಬರುತ್ತೆ. ಹೌದಾ? ಸೊ ಈ ಡಸ್ಟ್ ಏನಾಗುತ್ತೆ, ಮುಂಚೆ ಇಟ್ ಈಸ್ ಇನ್ ದಿ ಸ್ಟೇಟ್ ಆಫ್ ರೆಸ್ಟ್,
ಹೌದು, ಆ ಹಾಸಿಗೆಯಲ್ಲಿರುವಂಥ ಡಸ್ಟ್ ಏನಾಗುತ್ತೆ ಸ್ಟೇಟ್ ಆಫ್ ರೆಸ್ಟ್ನಲ್ಲಿತ್ತು. ನಾವು ಬಡಿಗೆ ತೊಗೊಂಡು ಅಥವಾ ಎಕ್ಸ್ಟರ್ನಲ್ ಏಜೆಂಟನ್ನು ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಆ ಡಸ್ಟ್ ಹೊರಗೆ ಬರುತ್ತೆ. ಸೊ ಹಂಗಾರೆ ಈ ಡಸ್ಟ್ ಏನಿತ್ತು, ಇಟ್ ವಾಸ್ ಇನ್ ದಿ ಸ್ಟೇಟ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್. ಇನರ್ಷಿಯಾ ಆಫ್ ರೆಸ್ಟ್ನಲ್ಲಿತ್ತು. ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಅದೇನಾಯಿತು, ರೆಸ್ಟ್ದಿಂದ ಮೋಷನ್ಗೆ ಕನ್ವರ್ಟ್ ಆಯಿತು. ಸೊ ಸೆಕೆಂಡ್ ಒನ್ ಹೇಳಬೇಕಂದ್ರೆ, ಒಂದು ಬಸ್ ಇದೆ, ಆ ಬಸ್ನಲ್ಲಿ ಒಬ್ಬ ಪರ್ಸನ್ ಏನು ಮಾಡ್ತಾ ಇದ್ದಾನೆ, ನಿಂತಿದ್ದಾನೆ. ಸೊ ಇಫ್ ಇನ್ ಕೇಸ್ ಈ ಬಸ್ ಸಡನ್ಲಿ ಎಕ್ಸಲರೇಟ್ ಆದರೆ ಅಥವಾ ಸಡನ್ಲಿ ಮೂವ್ ಆದರೆ ಈ ವ್ಯಕ್ತಿ ಏನಾಗ್ತಾನೆ, ಹಿಂದ್ಗಡೆ ವಾಲ್ತಾನೆ, ಹಿಂದ್ಗಡೆ ಲೀನ್ ಆಗ್ತಾನೆ, ಲೀನ್ ಬ್ಯಾಕ್ವರ್ಡ್ಸ್. ಯಾಕೆ, ಈ ಪರ್ಸನ್ ಏನಿದ್ದ ಸ್ಟೇಟ್ ಆಫ್ ರೆಸ್ಟ್ನಲ್ಲಿದ್ದ, ಆ ಬಸ್ಸು ಸಡನ್ ಆಗಿ ಮೂವ್ ಆಗ್ತಾ ಇದ್ರೆ ಆ ವ್ಯಕ್ತಿ ತನ್ನ ಸ್ಟೇಟ್ ಆಫ್ ರೆಸ್ಟ್ಗೆ ಹೋಗೋ ಕಾರಣಕ್ಕೆ ಏನು ಮಾಡ್ತಾನೆ, ಹಿಂದ್ಗಡೆ ವಾಲ್ತಾನೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್. ಸೊ ಇನರ್ಷಿಯಾ ಆಫ್ ರೆಸ್ಟ್ ಅಂದರೆ ಆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ, ಆ ವಸ್ತು ತನ್ನಷ್ಟಕ್ಕೆ ತಾನೇ ಏನು ಮಾಡಲ್ಲ, ತನ್ನ ಸ್ಟೇಟ್ ಆಫ್ ರೆಸ್ಟನ್ನು ಚೇಂಜ್ ಮಾಡಲ್ಲ. ಸೊ ಅದು ಆಗಬೇಕಂದ್ರೆ ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್. ಸೊ ಬೆಸ್ಟ್ ಎಕ್ಸಾಂಪಲ್ಸ್, ಒಂದು ದ ಡಸ್ಟ್ ಇನ್ ಬೆಡ್, ಕೋಟ್ ಆರ್ ಬೆಡ್ಶೀಟ್, ಆ್ಯಂಡ್ ದ ಪರ್ಸನ್ ಸ್ಟ್ಯಾಂಡಿಂಗ್ ಇನ್ ಅ ಬಸ್ ಲೀನ್ ಬ್ಯಾಕ್ವರ್ಡ್ಸ್ ವೆನ್ ದ ಬಸ್ ಎಕ್ಸಲರೇಟ್ಸ್ ಸಡನ್ಲಿ. ಸೊ ಸೆಕೆಂಡ್ ಒನ್, ಇನರ್ಷಿಯಾ ಆಫ್ ಮೋಷನ್. ಇನರ್ಷಿಯಾ ಆಫ್ ಮೋಷನ್ ಅಂದರೆ ಯಾವುದೇ ಒಂದು ಬಾಡಿ ಮೋಷನ್ದಲ್ಲಿದೆ, ಆ ಮೋಷನ್ ಇರುವಂಥ ಬಾಡಿ ಸ್ಟೇಟ್ ಆಫ್ ರೆಸ್ಟಿಗೆ ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ಸೊ ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ಸೊ ಅದು ಬರಬೇಕಂದ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ಸಮ್ ಎಕ್ಸ್ಟರ್ನಲ್ ಏಜೆಂಟ್. ಸೊ ಎಕ್ಸಾಂಪಲ್ಸ್ ನೋಡಬೇಕಾದ್ರೆ ನೋಡಿದ್ವಿ ನಾವು, ಯಾವುದೋ ಒಂದು ವಸ್ತು ಇದೆ, ಯಾವುದೋ ಒಂದು ಬಸ್ನಲ್ಲಿ ಒಬ್ಬ ಪರ್ಸನ್ ನಿಂತಿದ್ದಾನೆ, ಬಸ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಇಲ್ಲೇನೋ ಯಾವುದೋ ಒಬ್ಬ ವ್ಯಕ್ತಿ ಅಡ್ಡ ಬಂದಾಗ ಅಥವಾ ಎದುರಿಗೆ ಬಂದಾಗ ಏನು ಮಾಡ್ತಾನೆ, ಈ ಬಸ್ನವನು ಬ್ರೇಕ್ ಹೊಡಿತಾನೆ. ಸೊ ಬ್ರೇಕ್ ಹಾಕಿದಾಗ ಇಲ್ಲಿರುವಂಥ ವ್ಯಕ್ತಿ ಏನಾಗ್ತಾನೆ, ಮುಂದ್ಗಡೆ ಬಾಗ್ತಾನೆ, ಮುಂದ್ಗಡೆ ವಾಲ್ತಾನೆ. ಯಾಕಂದರೆ ಅವನು ಸ್ಟೇಟ್ ಆಫ್ ಮೋಷನ್ನಲ್ಲಿದ್ದ. ಸ್ಟೇಟ್ ಆಫ್ ಮೋಷನ್ನಲ್ಲಿರುವಾಗ ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡಿದರೆ ಅವನು ಸ್ಟೇಟ್ ಆಫ್ ರೆಸ್ಟಿಗೆ ಅವನು ಹೋಗೋದಿಲ್ಲ. ಸೊ ಅದಕ್ಕೆ ಏನಾಗ್ತಾನೆ, ಅವನು ಲೀನ್ ಫಾರ್ವರ್ಡ್ ಆಗ್ತಾನೆ. ಸೇಮ್ ವೇ ಕ್ರಿಕೆಟ್ನಲ್ಲಿ ಒಬ್ಬ ಬೌಲರ್ ಓಡಿ ಬಂದು ಬಾಲ್ ಮಾಡಿದ ಮೇಲೆ ಏನಾಗುತ್ತೆ, ಅವನು ಸ್ವಲ್ಪ ಸ್ಟೆಪ್ಸನ್ನು ಮುಂದೆ ಓಡಿ ಹೋಗ್ತಾನೆ. ಯಾಕಂದರೆ ಅವನು ಸ್ಟೇಟ್ ಆಫ್ ಮೋಷನ್ನಲ್ಲಿದ್ದ. ಸಡನ್ ಆಗಿ ಅವನು ಸ್ಟೇಟ್ ಆಫ್ ಮೋಷನ್ನಿಂದ ಸ್ಟೇಟ್ ಆಫ್ ರೆಸ್ಟ್ಗೆ ಹೋಗೋಕ್ಕೆ ಆಗೋದ ಕಾರಣ ಏನು ಮಾಡ್ತಾನೆ, ಅವನು ಬಾಲ್ ಮಾಡಿದ ಮೇಲೆ ಒಂದು 2-3 ಸ್ಟೆಪ್ಸನ್ನು ಟ್ರಾವೆಲ್ ಮಾಡ್ತಾನೆ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಇನರ್ಷಿಯಾ ಆಫ್ motion. Lastly, inertia of direction. So inertia of direction andre the property of an object by virtue of which it cannot changes its direction. So ತನ್ನಷ್ಟಕ್ಕೆ ತಾನೇ ಏನು ಮಾಡಲ್ಲ, ಅದು ಡೈರೆಕ್ಷನ್ನ ಚೇಂಜ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಬಸ್ ಇದೆ, ಈ ಬಸ್ಸು ಸ್ಟ್ರೇಟ್ ಹೋಗುವಂಥ ಬಸ್ಸು ಸಡನ್ ಆಗಿ ಲೆಫ್ಟಿಗೆ ಟರ್ನ್ ಆದರೆ ಇಲ್ಲಿರುವಂಥ ವ್ಯಕ್ತಿಗಳೆಲ್ಲ ಏನಾಗ್ತಾರೆ, ರೈಟ್ಗೆ ವಾಲ್ತಾರೆ, ರೈಟ್ಗೆ ಲೀನ್ ಆಗ್ತಾರೆ. ಸೊ ಯಾಕಂದರೆ ಅವರು ಸ್ಟೇಟ್ ಆಫ್ ಸ್ಟ್ರೇಟ್ ಲೈನ್ ಮೋಷನ್ನಲ್ಲಿ ಇರ್ತಾರೆ. ಸೊ ಸಡನ್ ಆಗಿ ಲೆಫ್ಟ್ಗೆ ಟರ್ನ್ ಮಾಡಿದಾಗ ಅವರು ರೈಟ್ಗೆ ವಾಲ್ತಾರೆ, ಅಥವಾ ರೈಟ್ಗೆ ಟರ್ನ್ ಮಾಡಿದಾಗ ಲೆಫ್ಟ್ಗೆ ವಾಲ್ತಾರೆ. ಸೇಮ್ ವೇ ಯಾವುದೋ ಒಂದು ಬೈಸಿಕಲ್ ಇದೆ, ಓಕೆ, ಈ ಬೈಸಿಕಲ್ ನಾವು ಏನು ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಳೆ ಆಗಿದೆ, ಮಳೆಯಲ್ಲಿ ಏನು ಮಾಡ್ತೀವಿ, ರಾಡಿಯಲ್ಲಿ ಏನು ಮಾಡ್ತೀವಿ ಅಂದ್ರೆ ಸೈಕಲನ್ನು ತೊಗೊಂಡು ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ, ಟೈರ್ಗೆಲ್ಲ ರಾಡಿಯ ಮೆತ್ತಗೊಳ್ಳುತ್ತೆ. ಸೊ ಈ ಸೈಕಲನ್ನು ನಾವು ಮುಂದೆ ತೊಗೊಂಬಂದಾಗ ಏನಾಗುತ್ತೆ, ಸೊ ನಾವು ನಾರ್ಮಲ್ ರೋಡಿಗೆ ತೊಗೊಂಬಂದಾಗ ಇದರಲ್ಲಿರುವಂಥ ರಾಡಿ ಏನಾಗುತ್ತೆ, ಈ ಥರ ಸ್ಟ್ರೇಟಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಾ, ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಸನ್ ಏನಂದರೆ, ಯಾವುದೇ ಒಂದು ವಸ್ತು ಸರ್ಕ್ಯುಲರ್ ಮೋಷನಲ್ಲಿದ್ದರೆ ಆ್ಯಟ್ ಎನಿ ಪಾಯಿಂಟ್ ನಾವೇನಾದರೂ ಕನ್ಸಿಡರ್ ಮಾಡಿದರೆ ಆ ಪಾಯಿಂಟಿಗೆ ಆ ವಸ್ತುವಿನ ಡೈರೆಕ್ಷನ್ ಏನಿರುತ್ತೆ, ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ಸೊ ಆ ಕಾರಣ ಏನಾಗುತ್ತೆ, ಇಲ್ಲಿ ಬಂದಾಗ ಆ ಮಡ್ ಏನಾಗುತ್ತೆ, ಸ್ಟ್ರೇಟ್ ಲೈನ್ ಮೋಷನ್ನಲ್ಲಿ ಹೋಗುತ್ತೆ. ಸೊ ತನ್ನಷ್ಟಕ್ಕೆ ತಾನೇ ಡೈರೆಕ್ಷನ್ ಚೇಂಜ್ ಮಾಡಲ್ಲ. ಸೊ ಆ ರಾಡಿ ಏನಾಗುತ್ತೆ, ಸ್ಟ್ರೇಟಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಇನರ್ಷಿಯಾ ಆಫ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್ ಲೀನಿಯರ್ ಮೊಮೆಂಟಮ್. ಸೊ ಲೀನಿಯರ್ ಮೊಮೆಂಟಮ್ ಅಂದರೆ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಮಾಸ್ ಆಫ್ ದಿ ಬಾಡಿ ಆ್ಯಂಡ್ ವೆಲಾಸಿಟಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಸ್ತು ಇದೆ, ಇದರ ಮಾಸ್ m ಇದೆ, ಇದು ವೆಲಾಸಿಟಿ v ದಿಂದ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಹಾಗಾದರೆ ಇದರ ಲೀನಿಯರ್ ಮೊಮೆಂಟಮ್ ಇಟ್ ಈಸ್ ಡಿನೋಟೆಡ್ ಬೈ p. ಸೊ ಲೀನಿಯರ್ ಮೊಮೆಂಟಮ್ p ಈಕ್ವಲ್ಸ್ ಟು ಮಾಸ್ m ಇಂಟು ವೆಲಾಸಿಟಿ v. ಸೊ ಹಾಗಾದರೆ ಯೂನಿಟ್ ಏನಾಗುತ್ತೆ, ಸೊ ಯೂನಿಟ್ ಮಾಸದ್ದು kg, ವೆಲಾಸಿಟಿದು ಮೀಟರ್ ಪರ್ ಸೆಕೆಂಡ್. ಸೊ ಯೂನಿಟ್ ಆಫ್ ಮೊಮೆಂಟಮ್ ಈಸ್ kg ಮೀಟರ್ ಪರ್ ಸೆಕೆಂಡ್. ಸೊ ಕಮಿಂಗ್ ಟು ಡೈಮೆನ್ಷನಲ್ ಫಾರ್ಮುಲಾ, ಮಾಸ್ 1, ಲೆಂತ್ 1, time raised to minus 1. Okay, next, impulse. So impulse ಅಂದರೆ a large force acting for a short time. ಸೊ ಏನಾಗ್ತದೆ, ಶಾರ್ಟ್ ಟೈಮ್ಗೆ
ಆಕ್ಟ್ ಆಗ್ತಾ ಇದೆ. ಆ ಆಕ್ಟ್ ಆಗುವಂಥ ಫೋರ್ಸ್ ಏನು ಮಾಡುತ್ತೆ, ಪ್ರೊಡ್ಯೂಸ್ ಫೈನೈಟ್ ಚೇಂಜ್ ಇನ್ ಮೊಮೆಂಟಮ್. ಮೊಮೆಂಟಮನ್ನು ಏನು ಮಾಡುತ್ತೆ, ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಬಸ್ ಇದೆ. ಈ ಬಸ್ ಏನಾಗ್ತಾ ಇದೆ, ಮಾಸ್ m1 ಇದೆ. ಇಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ v1. ಸೇಮ್ ವೇ ಅಪೋಸಿಟ್ನಲ್ಲಿ ಏನು ಬರ್ತಾ ಇದೆ, ಇನ್ನೊಂದು ಬಸ್ ಬರ್ತಾ ಇದೆ. ಈ ಬಸ್ನ ಮಾಸ್ ಏನಿದೆ m2 ಇದೆ, ಇದರ ವೆಲಾಸಿಟಿ ಏನಿದೆ v2 ಇದೆ. ಸೊ ಎರಡು ಅಪೋಸಿಟ್ ಬರಬೇಕಾದ್ರೆ ಏನಾಗುತ್ತೆ, ಎರಡು ಡಿಕ್ಕಿ ಆಗುತ್ತೆ. ಸೊ ಡಿಕ್ಕಿ ಆದಾಗ ಏನಾಗುತ್ತೆ, ಈ ಲಾರ್ಜ್ ಫೋರ್ಸ್ ಏನಾಗುತ್ತೆ, ಇದ್ರ ಮೇಲೆ ಎರಡು ಏನು ಮಾಡುತ್ತೆ, ಡಿಕ್ಕಿ ಹೊಡೆದಾಗ ಲಾರ್ಜ್ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಲಾರ್ಜ್ ಫೋರ್ಸ್ ಆಕ್ಟ್ ಆದಾಗ ಇದ್ರ ಮೊಮೆಂಟಮ್ m1 v1, ಇದ್ರ ಮೊಮೆಂಟಮ್ m2 v2 ಎರಡು ಏನಾಗುತ್ತೆ, ಝೀರೋಗೆ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇವೆರಡರ ಮಧ್ಯೆ ಆಕ್ಟ್ ಆಗುವಂಥ ಲಾರ್ಜ್ ಫೋರ್ಸ್ ಆ ಆಕ್ಸಿಡೆಂಟ್ ಆದರೆ ಅದು ಏನಾಗುತ್ತೆ, ಇಟ್ ಈಸ್ ಆಕ್ಟ್ಸ್ ಫಾರ್ ವೆರಿ ಶಾರ್ಟ್ ಟೈಮ್ ಪೀರಿಯಡ್. ಹೌದಾ, ವಿದಿನ್ ಅ ಸೆಕೆಂಡ್ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೊ ಆ ಲಾರ್ಜ್ ಫೋರ್ಸ್ ವೆರಿ ಸ್ಮಾಲ್ ಟೈಮ್ಗೆ ಆಕ್ಟ್ ಆಗುತ್ತೆ. ವೆರಿ ಸ್ಮಾಲ್ ಟೈಮ್ಗೆ ಆಕ್ಟ್ ಆದಾಗ ಏನಾಗುತ್ತೆ, ದ ಮೊಮೆಂಟಮ್ m1 v1 ಆಗಿರ್ಬೋದು, m2 v2 ಏನಾಗುತ್ತೆ, ಝೀರೋಗೆ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇಂಪಲ್ಸ್ ಅಂದ್ರೆ ಏನು, ವೆರಿ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಫಾರ್ ಎ ಶಾರ್ಟ್ ಟೈಮ್ ಟು ಪ್ರೊಡ್ಯೂಸ್ ಫೈನೈಟ್ ಚೇಂಜ್ ಇನ್ ಮೊಮೆಂಟಮ್. ಇನ್ ಅದರ್ ವರ್ಡ್ಸ್, ಇಂಪಲ್ಸ್ ಈಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ time. It is the product of force and time, so it is denoted by J. So impulse J equals to F into T. So unit ಏನಾಗುತ್ತೆ, Newton second or kg meter per second. Dimensional formula ml t raised to minus 1. And this impulse is equals to change in momentum. Numerical equals to change in momentum. ಯಾವ ಥರ ನೋಡೋಣ. ಸೊ ಎಫ್ ಇಂಟು ಟಿ ನೋಡಿ, ಜೆ ಅಂದರೆ ಎಫ್ ಇಂಟು ಟಿ. ಎಫ್ ಅಂದರೆ ಮಾಸ್ ಇಂಟು ಎಕ್ಸಲರೇಷನ್ ಇಂಟು ಟಿ. ಮಾಸ್ ಎಕ್ಸಲರೇಷನ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ವಿ ಮೈನಸ್ ಯು ಬೈ ಟಿ ಅಗೇನ್ ಇಂಟು ಟಿ. ಸೊ ದಿಸ್ ವಿಲ್ ಬಿ ಟಿ ಕ್ಯಾನ್ಸಲ್ ಆದರೆ ಎಮ್ ಇಂಟು ವಿ ಮೈನಸ್ ಎಮ್ ಇಂಟು ಯು. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ momentum. ಸೊ ಹಾಗಾದರೆ ಇಂಪಲ್ಸ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಮೊಮೆಂಟಮ್ ಆಫ್ ದಿ ಬಾಡಿ. ಓಕೆ, ಈಗ ಇಂಪಲ್ಸ್ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎ ಫೋರ್ಸ್ ಆಫ್ 50 dyne ಈಸ್ ಆಕ್ಟೆಡ್ ಆನ್ ಎ ಬಾಡಿ ಆಫ್ ಮಾಸ್ 5 ಗ್ರಾಮ್ ವಿಚ್ ಈಸ್ ಅಟ್ ರೆಸ್ಟ್ ಫಾರ್ ಅನ್ ಇಂಟರ್ವಲ್ ಆಫ್ 3 seconds, ದೆನ್ ಇಂಪಲ್ಸ್ ಈಸ್. ಸೊ ಏನು ಹೇಳ್ತದೆ ನೋಡಿ, ಯಾವುದೋ ಒಂದು ಫೋರ್ಸ್ ಇದೆ, ಫೋರ್ಸ್ನ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ 50 dyne. ಸೊ 50 dyne ಅಂದರೆ 50 into 10 raised to minus 5 Newton ಇದೆ. ಆಕ್ಟೆಡ್ ಆನ್ ಎ ಬಾಡಿ ಆಫ್ ಮಾಸ್ 5 ಗ್ರಾಮ್. ಮಾಸ್ ಎಷ್ಟಿದೆ 5 ಗ್ರಾಮ್. 5 ಗ್ರಾಮ್ ಅಂದರೆ 5 into 10 raised to minus 3 kg ವಿಚ್ ಈಸ್ ಆಟ್ ಅ ರೆಸ್ಟ್ ಫಾರ್ ಅನ್ ಇಂಟರ್ವಲ್ ಆಫ್ 3 seconds. ಟೈಮ್ ಎಷ್ಟು ಕೊಟ್ಟಿದ್ದಾನೆ, 3 seconds ಕೊಟ್ಟಿದ್ದಾನೆ. ಸೊ ದೆನ್ ಇಂಪಲ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಸೊ ನಮಗೆ ಗೊತ್ತು ಇಂಪಲ್ಸ್ ಜೆ ಈಕ್ವಲ್ಸ್ ಟು ಎಫ್ ಇಂಟು ಟಿ. ಎಫ್ ಎಷ್ಟಿದೆ 50 into 10 raised to minus 5. ಟಿ ಎಷ್ಟಿದೆ 3 ಇದೆ. ಸೊ 50 into 3, 150 into 10 raised to minus 5 or 1.5 into 10 raised to minus 3 Newton second. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗಾನ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗಾಗಿ ಹಿಂದೆ ಸಂಪರ್ಕಿಸಿ ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.